अथनी सहकारी निवडणुकीत लहान मुलाला पोटदुखी झाली की जसं ते किंचाळते तसे मी सौदींच्या वेदनेच्या जागेवर हात ठेवला आहे. 2028 मध्ये लक्ष्मण सौदी यांना हरवल्याशिवाय राहणार नाही अशी शपथ माजी मंत्री रमेश जारकीहोळी यांनी घेतली. सोमवारी बेळगाव प्रवासी निवासात पत्रकारांशी बोलताना ते म्हणाले की अथनी सहकारी संस्थेच्या निवडणुकीत पराभव होणार हे आम्हाला आधीच माहिती होतं. 18,000 मतदार असताना कृष्णा सहकारी संस्थेमध्ये आमदार सौदी यांनी केवळ 5,500 मते मिळवलीत. यावर कोणी प्रश्न विचारत नाही का असा सवाल त्यांनी उपस्थित केला. ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನು ಅಂತ ಇಲ್ಲಿ ಹತ್ನಾಳಿ ವಾರಕ್ಕೆ ಅಥವಾ 10 ದಿವಸ ಕೊಡುತ್ತು ನೀವು ಮೊನ್ನೆ ನಾವು ಮಾಧ್ಯಮದಲ್ಲಿ ಅದು ಚರ್ಚೆ ಬಂತು ಕರೆಕ್ಟ್ ಇದೆ. ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ಏನು ಯಾವ ಬಗ್ಗೆ ಚರ್ಚೆ ಏನಂತ ಅಂದು ಗೊತ್ತಾಗಿಲ್ಲ. ನಮ್ಮ ಮಾಧ್ಯಮದಲ್ಲಿ ಏನು ಚರ್ಚೆ ನಡೆಯೋದು ನಮ್ಮದು ಬೇರೆ ಬೇರೆ ವಿಶ್ಲೇಷಣೆ ನಡೀತಾ ಇದೆ. ಅಂದರೆ ನಂಗೆ ಅರ್ಥ ಆಗಿಲ್ಲ. ಅದು ಡೇ 1 ಹೇಳಿದನು ಅದನ್ನು. ಅವನೇ ಸಸ್ಪೆಂಡ್ ಆದ ಮರುದಿವಸನ ಇಲ್ಲಿ ಪ್ರೆಸ್ ಇಲ್ಲೇ ಬೆಳಗಾವಿ ಬೇಗ ಹೇಳಿದನು. ಅವನು ಪ್ರಯತ್ನ ತಪ್ಪು. ಈಗ ನಾವು ಹೈಕಮಾಂಡ್ ಬಿಜಿ ಹತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ BR ಎಲೆಕ್ಷನ್ ಬೇರೆ ಬೇರೆ RSS 100 ವರ್ಷ ಅವ್ರದ್ದೊಂದು ಇದು ಸಂಘದ ಪರಿವರ್ತನೆ ಸತತ ಕಳೆದ 5-6 ತಿಂಗಳಿಂದ ನಡೆದ ಮೇಲೆ ಈಗ ಸ್ವಲ್ಪ ನನಗೂ ಬೀತು. ಆ ಸತತ ಪ್ರಯತ್ನ ಹೊಳೆ ವಾಪಸ್ಸಾಗಿ ಡೇ 1 ಸಸ್ಪೆಂಡ್ ನೆಕ್ಸ್ಟ್ ಡೇ ಸ್ಟಾರ್ಟ್ ಅದ ನಮ್ಮದು. ಮೊನ್ನೊಂದು ಖಾಸಗಿ ಹೋಟೆಲ್ದಲ್ಲೂ ಮಾತಾಡ್ತಾರೆ ಯಾರು ಬಿಆರ್ ಎಲೆಕ್ಷನ್ ಬಿಆರ್ ಎಲೆಕ್ಷನ್ ನಂತರ ಹೈಕಮಾಂಡ್ ನಾನು ಕರೆದೇ ಹೋದರೆ JCB ಪಕ್ಷವನ್ನು ಮಾಡ್ತೀನಿ. ಅನೇಕ ಜನ JDS ಅಲ್ಲಿ ಒಂದು 30 ಜನ ಅದಾರ, BJP ಒಂದು 30, ಕಾಂಗ್ರೆಸ್ ಅಸಮಾಧಾನ ಮತ್ತು ಟಿಕೆಟ್ ವಂಚಿತರಾಗಿರ್ತಾರೆ. ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತೇಳಿ ಅದಕ್ಕೇನೋ ತಮ್ಮ ಬೆಂಬಲ ಇದೆ ಅಂತ ಇಲ್ಲ ಹಂಗೆ ಅಂದಿಲ್ಲ ಅವರು. ವಿಜೇಂದ್ರ ಮುಂದುವರಿಸಿದ್ರೆ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರೆ ಅದ್ರ ಬಗ್ಗೆ. ಅದು ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ತಗೋದು ನಾವು ಬದ್ದಿರ್ತೀವಿ. ಫಸ್ಟ್ ನಮ್ಮ ಪಕ್ಷ BJPಯಲ್ಲೇ ನಾವು ಮುಂದುವರ್ಯಾರ. ನಾವೇನು ಯತ್ನಾಳ್ ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ್ಕೆ ನಾವು ಪ್ರಯತ್ನ ಮಾಡ್ತೀನಿ. ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಅದಕ್ಕೆ ಇವತ್ತಿಗೆ ಒಂದು 7-8 ತಿಂಗಳು ಇರ್ಬೋದಲ್ಲ ಸಸ್ಪೆಂಡ್ ಆಗಿ. ಅವತ್ತಿನ ಯತ್ನಾಳು ಇವತ್ತು ತುಲನಾ ಮಾಡ್ರಿ. ವಿಜೇಂದ್ರ ಯತ್ನಾಳನ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡರ್ ಇರ್ಬೋದು, ಹಿಂದೂ ಲೀಡರ್ ಆಗಿ ಪರಿವರ್ತನೆ ಆಗೋದು ಯತ್ನಾಳು ಭಾಳಷ್ಟು ಮೇಲೆ ಹೋಗಿದ್ದಾರೆ. ಎಲ್ಲರನ್ನ ಒಪ್ಪುವಂಥ ಮಾತದು. ವಿಜೇಂದ್ರ ಭಾಳ ಕುಗ್ಗಿದ್ದಾರೆ ಕೆಳಗೆ. ಅವತ್ತಿನ ವಿಜೇಂದ್ರ ಇವತ್ತು ಯತ್ನಾಳ್ ಭಾಳ ಕೆಳಗೆ ಹೋಗಿದ್ದಾನೆ, ಯತ್ನಾಳ್ ಮೇಲೆ ಬಂದಾರೆ. ಆದರೆ ಎಲ್ಲರೂ ಒಪ್ಪುವಂಥ ಮಾತು. ಯಾರು BJP ಒಪ್ತಾರೆ, ಕಾಂಗ್ರೆಸ್ ಎಲ್ಲ ಒಪ್ತಾರೆ. ನಾವು ಒಂದೇ ನಾವು ನಮ್ಮದು ವಿಚಾರ ಪದೇ ಯಾಕೆ ಯತ್ನಾಳ್ ಭೇಟಿ ಹಾಕ್ತಾರೆ ಆ ಆ್ಯಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನಾರು ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಾಕತ್ತೆ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕತ್ತೆ ಒಂದು ನನಗೆ ಅಂತಂಕತೆ. ಅದಕ್ಕೆ ಅವನು ಸತತ ಅವನ ಜೋಡಿ ಸಂಪರ್ಕ ಇಟ್ಕೊಂಡು ಅವ್ನು ಬೇರೆ ತಪ್ಪು ದಾರಿ ಹಿಡಿಬಾರ್ದು ಒಂದು ಆ ಉದ್ದೇಶ ಪದೇ ಭೇಟಿ ಹಾಕೋಣ. ಈ ಉದ್ದೇಶ ಇಟ್ಕೊಂಡ ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ. ಅವೇನು ನನ್ನ ಮಾತಿನ ವಿರುದ್ಧ ಹೋಗೋದಿಲ್ಲ. ಆದರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವಾಗಂಗೆ ನಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವ ಇದ್ರೆ ಅನಿವಾರ್ಯ, ಕೊನೆಯ ಡಿಸಿಷನ್ ತೋದ್ರೆ ಪಕ್ಷ ಯಾರು ಅನಿವಾರ್ಯ ಇಲ್ಲ ಪಕ್ಷಕ್ಕೆ. ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಅವ್ರಿಗೆ ಬರ್ತಾರೆ ಹೋಗ್ತಾರೆ, ಅದು ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳೆಯತ್ತಾರೆ. ಅದಕ್ಕೆ ಯಾರು ಎಲ್ಲ ಒಪ್ಪಬೇಕು. ವಿಜೇಂದ್ರತೆ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋದಿಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತವಾಗಿ ಪ್ರಯತ್ನ ಮಾಡೋದು. ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವ್ರು ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದ್ರೆ ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾಡೋಲ್ಲ. ಅರೆ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದವ್ರು. ಅದೇ ಮೇನ್ ನನ್ನ ಅಜೆಂಡಾ. ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದು. ಅವ್ನ ತಲೆ ತುಂಬ. ಯಾಕಂದರೆ ಭಾಳಷ್ಟು ಪಕ್ಷ ಬೆಳೆದಂಗೆ ಅವನು ವ್ಯಕ್ತಿತ್ವ ಬೆಳೆದಾಗ ಹೊಗಳು ಬಂಟ್ರು ಕೊಡ್ತಾರೆ. ಹೊಗಳು ಬಂಟ್ರಿಂದ ತಪ್ಪು ಹೆಜ್ಜೆ ಇಡಬಾರ್ದು ಅನ್ನೋ ಉದ್ದೇಶಲೇ ನಾವು ಸತತ ಭೇಟಿ ಹಾಕೋದು ಅಷ್ಟೇ. ಇದೊಂದೇ ಯತ್ನ ಅವರು. ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ರೆ ನಾ ಅದು BJP ಬಿಡೋಲ್ಲ. ಯಾವ ಪಾರ್ಟಿ ನಮ್ಮ ಪಕ್ಷ ಆಗೋದಿಲ್ಲ. ಹೈಕಮಾಂಡ್ ಏನು ನಿರ್ಣಯ ಬದ್ದದು. ನಾವು ಯಾರಿಗೂ ಕ್ರಾಂತಿ ಆಗೋದಿಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು. ಹೈಕಮಾಂಡ್ ಏನು ನಿರ್ಣಯ ಬದ್ದು ನಾವು ನೋ ಕ್ರಾಂತಿ ಇಲ್ಲ. ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹ್ಯ ಅನಿಸ್ತದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಪಕ್ಷಕ್ಕೆ ಭಾಳಷ್ಟು ವಿಷಯ ಅದಾವೆ. ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಯಾರು ಮಾಡ್ಕೋಗ್ರಿ.
ಡಿ ಕೆ ಶಿವಕುಮಾರ್ ಖರ್ಗೆ ಅವ್ರಾಗ ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು ಅದ್ರ ಬಗ್ಗೆ ಚರ್ಚೆ ಒಳಗೆ ನಾವು ಅಸೆಣಿಸ್ತಾ ಇದ್ವಿ ಅದು ಮಾಡ್ಬೇಕು ನಾವು. ಸಪೋಸ್ ಡಿ ಕೆ ಶಿವಕುಮಾರ್ ಏನಾದ್ರು ಸಿಎಂ ಆದ್ರೆ ಏಕನಾಥ್ ಶಿಂದೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ ಕೂತ್ಕೊಳ್ತೀರಾ ಅಥವಾ ಯಾರು ಆಗೋದಿಲ್ಲ. ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು, ಇನ್ನೂ ಕೆಳಗೆ ಕುಂತೈತದ. ನಾವು ಅದು ಕೈ ಹಚ್ಚಬಾರ್ದು. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯ ಕೆಲಸ ಮಾಡೋಕೆ ಅಷ್ಟೇ ನಂದು. ಅವ್ರ ಪಕ್ಷದ ಅಂತರಿಕ್ಷ ಯಾರು ಡಿ ಕೆ ಶಿವಕುಮಾರ್ ಮಾಡಲೇಬೇಕು, ಇವರು ಮುಂದುವರಿಸಲಿ. ಒಟ್ಟು ನಮ್ಮ BJP ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು, ಇಷ್ಟೇ ನಂದು. ಸರ್, ಈಗ ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೀತು, ಸರ್ಕಾರಿ ತಾವು ಹೋಗಿದ್ರಿ, ಏನಾಯ್ತು? ನೋಡ್ರಿ, ಒಂದು ಇರ್ತದಿಲ್ಲ, ಒಂದು ನೋವು ಮೇಲೆ ಕೈ ಒದರ್ತೈತಲ್ಲ, ನೋವು ಸಣ್ಣ ಮಗುಗೆ ಹೊಟ್ಟೆ ನುಸಿರಾದ ಹೇಳಕ್ಕೆ ಬರಲ್ಲ, ಅದರ್ತೈತಿ. ಬುದ್ಧಿ ಒಂದು ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ಟರೆ ಒಯ್ಯೋ ತಾನು. ಹಂಗೆ ನಾ ಸೌದೆಯಾಗಿ ನೋವು ಮೇಲೆ ಕೈ ಇಟ್ಟರೆ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಕಳೆದ 2-3 ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನಾನೆ ಸೋತಾಗ ನಂಗೆ ಭಾಳ ಮನಸ್ಸು ನೋವಾಗಿತ್ತು. 74,000 ಸೋತಾಗ ನನಗೂ ಭಾಳ ನೋವಾಗಿತ್ತು. ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ, ಭಾಳಷ್ಟು ತ್ಯಾಗ ಮಾಡಿ BJP ಪಾರ್ಟಿ ಕಟ್ಟಿದ್ವಿ. ಇಷ್ಟು 74,000 ಮಹೇಶ್ ಕುಂಡ್ರಸ್ವಾಮಿ ನನಗೂ ಮನಸ್ಸು ನೋವಾಗಿತ್ತು. ಆದರೆ ಇವತ್ತು ನಮ್ಮ ಸಂಘಟ ಸರಿಯಾಗಿ ದಾರಿಯಲ್ಲಿ ಹೊಂಟಿದೆ. 22-100 ಸೌದಿ ಕೆಡುತ್ತು ನಾವು, ಇದು ನಮ್ಮ ಶತಸಿದ್ಧ. ಸರ್, ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ ರೀ. ನೀವು DC ಬ್ಯಾಂಕ್ ಇರ್ಬೋದು, ಪಕ್ಷಾತೀತ ಇರ್ತಿತ್ತು, ಜಾತ್ಯತೀತ ಪಕ್ಷದ ಯಾವುದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ. ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ದು ಹಂಗಿರ್ತದೆ, ಈ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ, DC ಬ್ಯಾಂಕ್ ಇರ್ತಾವೆ. ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟೇ ನಾವು ಪಕ್ಷ ಬರ್ತೈತಿ, ಉಳ್ಕಿದ್ದಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು. ಅವರು ಸೌದಿಯವ್ರಿಗೆ ಒಂದು ಅನ್ಯಾಯ ಇತ್ತು, ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡಿ ಮಾಡಿದ್ವು. ಅದನ್ನು ಪಕ್ಷಾತೀತ ಎಲ್ಲ ಪಕ್ಷ ಕೂಡಿದ್ರು, JDS ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ವಿ. ಸೌದಿ ಅವರ ಮಾತನ್ನ ಏನೋ ಸೌದಿ ಅವರ ಪುತ್ರ ಸಿದ್ದಾನಂದ ಸೌದಿ ಅವರ ವಿಚಾರ, ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನು ನೋಡ್ರಿ, ಆ ಪಾಪ ಸಣ್ಣ ಮಗೋದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು, ಅದ್ರ ಪಾಪ ಬುದ್ಧಿಲ್ಲ. ಈಗ ಅವ್ರ ಬಗ್ಗೆನೇ ಸೌದಿಯವ್ರಿಗೆ ಉತ್ತರ ಕೊಡ್ತಾನೆ. ಸಿದ್ದಾನಂದ ಸೌದಿ ನನ್ನ ಲೆವೆಲ್, ಪಾಪ ಅವ್ನಿಗೆ ಒಳ್ಳೇದಾಗಲಿ. ಬಿಜೆಪಿಗೆ ಬರ್ತಾರ ಅಂತ ಹೇಳಿ ಸೌದಿ ಅವ್ರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ನೋಡ್ರಿ, ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿದಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವ್ರು BJP ಕರ್ಕೊಂಡ್ಬಂದು ನಮ್ಮ ಪಕ್ಷ ಇಲ್ಲ, ನೋಡ್ರಿ, ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಯಲ್ಲಿ ಆಗ್ತದೆ. ಯಾರೋ ಸೌದಿಯವ್ರು ಮಾತಾಡೋದತ್ತೆ, ಸೌದಿಯವರ ಬಗ್ಗೆ ಹೇಳಿದ್ರು, ಗಂಜಾನ ಮಂಗಸುಳ್ಳಿ ಇಲ್ಲಿ ಬರ್ತದೆ, ನನಗೇನು ಗೊತ್ತಿಲ್ಲ. ನಮ್ಮಲ್ಲಿ ಭಾಳಷ್ಟು BJP ನಾಯಕರು, ಮಹೇಶ್ ಕುಮಟಳ್ಳಿ ಅವರು ಭಾಳ ಶಾಸಕರು, ಅವ್ರು ಎಣ್ಣೆ ಆಗಿದೆ, ಅವ್ರು ಶಾಸಕರಂತ ನಮ್ಗೆ ಆಸೆ ಇದೆ. ಬಟ್ ಬೇಡಪ್ಪ, ಪಕ್ಷ ಹೈಕಮಾಂಡ್ ಬೇರೆ ನಿಲ್ಸೋದಾಗ ಅದನ್ನು ಸ್ವಾಗತ. ಬರಲಿ, ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು. ನಾ ಸ್ವಾಗತ ಮಾಡೋದು, ಪಕ್ಷ ಸ್ವಾಗತ ಮಾಡಿ ನಂದು ಸ್ವಾಗತ ಇಲ್ಲ, ರಮೇಶ್ ಜಾರಕಿಹೊಳಿ ಸ್ವಾಗತ ಇಲ್ಲ, ಪಕ್ಷ ಸ್ವಾಗತ, ಅದಕ್ಕೆ ನೋ ಕಾಮೆಂಟ್ಸ್. DCC ಬ್ಯಾಂಕು ಮತ್ತು ಅಥಣಿ ಕಾರ್ಖಾನೆ ಚುನಾವಣೆ ಇದೆ, ಸಿದ್ಧತೆ ಇಲ್ಲದೇ ನೀವು ಇಳಿದ್ರ ಅಂತ, ಗ್ರೌಂಡ್ ವರ್ಕ್ ಇಲ್ಲದೇ ಇರೋದಕ್ಕೆ ಅಲ್ಲಿ ಹಿನ್ನಡೆ ಆಯ್ತು ಅಂತ. ನಾವು ಅಥಣಿದು ಸೋಲ್ತು ಅಂತ ಮೊದಲೇ ಹೋಟಿಂಗ್ 3 ಹೊಟ್ಟು ಮೊದಲೇ ಹೇಳಿದ್ವಿ ನಾವು. ನೀವೇ ಭಾರಿ ಸೋಲೋದು ನೀವೇ ಪಡೆದ್ರಿಪ್ಪ. ನಮ್ಮ ಮುಂಜಾನೆ ಹೋಟಿಂಗ್ದಾಗ ನಮ್ಮ 3 ಹೊಟ್ಟು ಬೀಳ್ತೇವೆ. ನಾವು ಓನ್ಲಿ ಕಳೆದ 20 ವರ್ಷದಿಂದ ಸೌದಿಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ರು. ಈ ಸಲ ಯಾವುದೇ ಕಾರಣ ಒಂದೇ ಹೊಟ್ಟು ಬಿದ್ರು ಇಲೆಕ್ಷನ್ ಮಾಡೋದು ಇಲೆಕ್ಷನ್ ಮಾಡಿದ್ವಿ ನಾವು ಗಿದಿಬೇಕು ನಿಂತಿರ್ಕಿಲ್ಲ. ಚುನಾವಣೆ ಅಂದರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ. ನಾವು ಬರೀ ಅಲ್ಲಿ ಏನಂತು, ನಾವೊಂದು 3 ಫೋನ್ ಮಾಡಿದೆ, 1 ಭಾಷೆ ಮಾಡಿದೆ, ಒಟ್ಟೆ ಅಲ್ಲಿ ಹೋಗಿಲ್ಲ. ನಾ ಬರೀ 3 ಮಂದಿಗೆ 3 ಫೋನ್ ಮಾಡಿದೆ. ಒಂದು ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ, ನೀವು ಬಂದು ಸಾಕು, ನೀವು ಅಲ್ಲೇ ಗೋಕಾಕ್ ಕೂತು ಅಲ್ಲಿ ಇಲ್ಲಿ ಬಂದು ಒಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ, ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ನೆ. ಇಲ್ಲ ನಾ ಅಲ್ಲಿ ಸೀರಿಯಸ್ ತಗೋ ಇಲೆಕ್ಷನ್. ಅದನ್ನು ನೀವು 18,000 ಓಟ್ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ 5,500 ತಂದು ಹೆಚ್ಚಾರ ಲಕ್ಷ್ಮಣ ಸವದಿ ಅವರು. ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮೇಲಿನ ಸ್ವಲ್ಪ ನಿಮ್ಮ TV ಯಾವುದೋ ಆ್ಯಂಕರ್ ಸ್ವಲ್ಪ ಹೇರೋರು 18,000 ಓಟ್ದವರು. ಅದನ್ನು ಏನೇನೋ ಗೋಲ್ಮಾಲ್ ಮಾಡಿ 5,500 ತಂದು ಹೆಚ್ಚಿದ್ರು. ಅದರಲ್ಲಿ 50% ಓಟ್ ತಂದು ನೀವು ಅದನ್ನು ವಿಚಾರ ಮಾಡಿ. ನೀವು 5,500 ತಮ್ಮ ಬೇಕಾದ ಇಟ್ಕೊಂಡಾರೆ, ಅದ್ರೊಳಗೆ 50% ಹೊಡ್ತು. ನಮ್ಮ ಲೋಯೆಸ್ಟ್ 33 ಹೋಟೆಲ್ ಕಡಿಮೆ ಸೋತೈತೆ. ಒಂದು ಕಡಿಮೆ ಹೋಟ್ಲೆ 33 ಸೋತೈತೆ. 300, 800, ಹೈಯೆಸ್ಟ್ 1100 ಗೆದ್ದೈತೆ. ಹೈಯೆಸ್ಟ್ 1100 ಹೋಟ್ಲಿಗೆ ಗೆದ್ದಾನೆ. ಇದನ್ನು ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು ಒಂದು ವಿಚಾರ, DCC ಬ್ಯಾಂಕ್ ಚುನಾವಣೆ ನಡೀತು, ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತು,
ಅದರಿಂದ ಎಲ್ಲೋ ಒಂದು ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇದ್ರು. ಯಾಕೆ ಏನಂತ, ಯಾಕೆ ಅದನ್ನ ಅದ್ರೊಳಗೆ ತಾವು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪಿಕ್ಚರ್ ಅಲ್ಲಿ? ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಮಿತ್ರ. ಅವ ನನ್ನ ಸಮಾಜಕ್ಕೆ ಬೇದಾಗ ನನಗೆ ನೋವಾಗಿದೆ, ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನಂಗೆ ನೋವಾಗಿದೆ. ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ. ಇವತ್ತು ರಮೇಶ್ ಜಾರಕಿಹೊಳಿ ಕತ್ತಿ ಮೊನ್ನೆ ಪೂಣಚ್ಚಿ ಬೇತಾನೆ ರಮೇಶ್ಗೆ ಹುಚ್ಚುಮಗನ ಭಾಳ ಚೆನ್ನಾಗಿರೋ ಬೇತ ಮೊನ್ನೆ ಬೇತಾನೆ, ನಮಗೆ ಕ್ಲೋಸ್. ನಾವು ಇವತ್ತು ಬೇತಾನೆ, ನೀನು ಹಿಂಗೆ ಮಾಡಿದ್ರೆ ನೀನು ನಿಖಿಲ್ನ ಮಣ್ಣು ಕೊಡ್ತೈತೆ ಇದನ್ನು ಮೊನ್ನೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದಿ ಯಾವುದೋ ಖಾಸಗಿ ಕೂತ್ ನಾ ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತಿದ್ದೆವು. ಉಮೇಶ್ ಕತ್ತಿನ ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟು ಕೆಟ್ಟ ಮಾತಾಡ್ದು. ಅದೇ ದೋಸ್ತಿಗಳು ಮಾತಾಡೋದು ಹಂಗೆ. ಬಟ್ ಅವ ಹುಚ್ಚ ಸಾರ್ವಜನಿಕ ಸಮಾಜ ಮಾತಾಡೋದು ತಪ್ಪು. ಅದರಿಂದ ಬಹುಸಂಖ್ಯಾತರಲ್ಲಿ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ನಿಖಿಲ್ ಹೊಡೆದು ಬರ್ತೈತೆ ಅದು. ಸರ್, ನೀವು ಉಮೇಶ್ ಕತ್ತಿ ನೀವು ಬಹಳ ಆತ್ಮೀಯ. ಇವತ್ತು ಎಂದೂ ಸಹ ಕತ್ತಿ ಫ್ಯಾಮಿಲಿ ಈ ಜೊತೆ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಏನೂ ವೈಮನ್ಸ್ ಇರಲಿಲ್ಲ. ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಈಗೂ ಇಲ್ಲ ಸ್ವಾಮಿ. ಈಗಲೂ ನೋಡ್ರಿ ಅದು ಅದಕ್ಕೆ ಉದ್ದೇಶಕ್ಕೆ ನಾವು ಉದ್ದೇಶಕ್ಕೆ ಎಲೆಕ್ಷನ್ ಬೇಡ ತಂದಿದ್ದೆ. ನಾ ಮಾತ್ರ ಬೇಡ, ಎಲೆಕ್ಷನ್ ಬಿಟ್ಬಿಡ್ರಿ. ಪಾಪ ರಮೇಶ್ ಕತ್ತಿನ ನಮಗೆ ಫೋನ್ ಮಾಡಿ, ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ, ಮುಗಿಸ್ ರಮೇಶ ಮುಗಿಸ್. ಅದು ಯಾಕೆ ಅದು ಕೇಳಿದ್ರು ಏನಾದರೂ ಗೊತ್ತಿಲ್ಲ ನನಗೆ ಡೀಟೇಲ್ ಮಾಹಿತಿ ಇಲ್ಲ. ಫಾರಿನ್ಗೆ ಹೋಗಿದ್ದೆ ನಾವು ಒಂದು 2 ತಿಂಗಳು ಫಾರಿನ್ಗೆ ಹೋಗಿದ್ದೆ, ನಂಗೆ ಗೊತ್ತಿಲ್ಲ ಅದನ್ನು. ಬಟ್ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಆ ಚುನಾವಣೆ ಬಚ್ಚಲಾಗಿ ಮೇನಾಡೋದು, ಅದು ಸಮುದ್ರ ಮೇನಾಡ್ದಂಗಲ್ಲ. ಅದನ್ನೇನೋ ಹಿಂಗೆ ಮಾತಾಡೋರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ. ಯಾಕೆ ಒಂದು ಸಮಾಜ ಮೇಲೆ MLA ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜನರಲ್ ಎಲೆಕ್ಷನ್ ಅದು. ಒಂದು ಸಮಾಜ ಮೇಲೆ ಯಾವ MLA ಆಗಕ್ಕೆ ಸಾಧ್ಯ, ಎಲ್ಲ ಸಮಾಜದಾಗ ಆಶೀರ್ವಾದ MLA ಆಗಕ್ಕೆ ಸಾಧ್ಯ, MP ಆಗಕ್ಕೆ ಸಾಧ್ಯ. ದಯವಿಟ್ಟು ರಮೇಶ್ ಕತ್ತಿಯವರಿಗೆ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವ್ರು ಮಾತಿನ ಶೈಲಿ ಬದಲು ಮಾಡ್ಕೊಂಡು ಮುಂದಿನ ದಿನ ಭಾಳ ಅನಾಹುತ ಆಗ್ತದೆ. ಇಷ್ಟು ನಿಮ್ಮ ಮುಖಾಂತರ ದಯವಿಟ್ಟು ಹೇಳ್ತೀನಿ, ನೀವು ಹೆಂಗೆ ತೋರಿಸ್ತೀರಿ ನಿಮ್ಗೆ ಬಿಟ್ಟು. ಸರ್, ಜಿಲ್ಲೆಯಲ್ಲಿ ರೈತರು ಹೋರಾಟ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಪರ್ ಟನ್ನಿಗೆ 3,500 ರೂಪಾಯಿ ಕೊಟ್ಟಿರ್ತಾರೆ. ನೀವು ಅದಕ್ಕೆ ಬೆಂಬಲಿಸ್ತೀರಾ ಅಥವಾ ಹೇಗೆ? ನೋಡಿರಿ, ನಾವು ರೈತರ ಹೋರಾಟಕ್ಕೂ ಬೆಂಬಲದೆ. ಶುಗರ್ ಫ್ಯಾಕ್ಟ್ರಿಯವರು ಅವ್ರು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಯಾಕಂದರೆ ಕಬ್ಬಿನ ಬಿಲ್ಲು ಇವತ್ತು ರೇಟ್, ಶುಗರ್ ರೇಟ್ ಕಂಟ್ರೋಲ್ ಇದಾವೆ. ಒಂದು ಇವತ್ತು 5,000 ಒಮ್ಮೆ 3,000 ಬರ್ತದೆ. ಅದಕ್ಕೆ ನೋಡಿರಿ, ಫ್ಯಾಕ್ಟ್ರಿ ಅವರು ರೈತರು ಕೂತು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಅದಕ್ಕೆ ನಾವು ಇಬ್ಬರು ಸಂಪೂರ್ಣ ರೈತರಿಗೂ ಒಳ್ಳೇದಾಗಲಿ, ಫ್ಯಾಕ್ಟ್ರಿ ಒಳ್ಳೇದಾಗಲಿ. ಇಷ್ಟು ನಂದು. ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರೋದು ಇಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅಲ್ಲಿ 12 ರೂಪಾಯಿ ಬರ್ತೈತೆ ರೀ ಸ್ವಾಮಿ. 12 ತಿಂಗಳು ಫ್ಯಾಕ್ಟ್ರಿ ಶುಗರ್ ಕಬ್ಬು ಒಯ್ತಾರಲ್ಲಿ. ಇಲ್ಲಿ 12 ತಿಂಗಳು 12 ಪ್ಯಾಕೆಟ್ ಶುಗರ್ ಬರಲಿ ಕೊಡೋಣ. ಇಲ್ಲಿ ಇರೋ 10 ಎವರೇಜ್ ಹಣ್ಣು ಬರ್ತೈತಿ ಲಾಸ್ಟ್ಗೆ ಬಂದು ಮಾಡ್ದಾಗ. ಅಲ್ಲಿ 12, 13 ನಮ್ಮ ಕಾಗಲ್ ಫ್ಯಾಕ್ಟ್ರಿ 14 ರಿಕವರಿ ಬರ್ತೈತಿ. ಕಾಗಲ್ ಫ್ಯಾಕ್ಟ್ರಿ 14 ಬರ್ತೈತಿ. ಕಡಿಮೆ ಅಷ್ಟು 12 ಇರ್ತೈತಿ ಅಲ್ಲಿ ರಿಕವರಿ. ಇಲ್ಲಿ ಭಾರಿ ಅಂದ್ರೆ 11 ಇರ್ತೈತಿ. ಇಲ್ಲಿ ತಾಂತ್ರಿಕ ಲಾಭ ತಗೋತೀರಿ ಯಾಕೆ ಅದನ್ನ ಕೊಡೋದ್ರಲ್ಲಿ ಯಾಕೆ ಈ ಮೇನಾಮಿಷ ಅಂತೇಳಿ ನೋಡಿರಿ, ಅದನ್ನು ನಾವು ಈ ಚರ್ಚೆ ಮಾಡ್ಕೊಂಡ್ರೆ ರೈತರ ಮತ್ತು ಸಂಬಂಧಪಟ್ಟ ಚರ್ಚೆ ಮಾಡೋದು. ನಾನು ಇಬ್ಬರು ರೈತರು ಸಂಪೂರ್ಣ ಬೆಂಬಲ ಇದೆ, ಫ್ಯಾಕ್ಟರಿ ಬೆಂಬಲ ಇದೆ. ಸರಿ, ಒಳ್ಳೇದಾಗಿ ಬೆಂಬಲ ಇದೆ. ಫ್ಯಾಕ್ಟರಿ ಚೆನ್ನಾಗಿ ಅವರು ಸರಿಯಾಗಿ ಕೂತು ಚರ್ಚೆ ಮಾಡಿ ನೀವು ಮಾಡಬೇಕು ಇಷ್ಟೇ. ಎಸ್ ಓನ್ಲಿ ಗುಲ್ಬರ್ಗ ಎಲ್ಲ ಕಡೆ ಚೆನ್ನಾಗಿದೆ. ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಹಿಂಗೆ ಮಾಡಿ ಅರ್ಥ ಇಲ್ಲ, ಅದು ಜೋರ್ತರಾಕಿಲ್ಲ. ಅದು ಇಶ್ಯೂ ಮಾಡೋದು ಜೋರ್ದಾಗಿಲ್ಲ. ಅದು ಭಾಳ ಮೈ ತರ್ತೈತೆ ಅವ್ರಿಗೆ ಮುಂದಿನ ದಿನದಲ್ಲಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವರು ಸಣ್ಣ ಹುಡುಗ ಪಾಪ. ನಾವು ಅವರು ಇವತ್ತು ನನ್ನ ಸಂಬಂಧ ದೊಡ್ಡ ಖರ್ಗೆ ಅವ್ರಿಗೆ ನನ್ನ ಸಂಬಂಧ ಇವತ್ತು ಚಲೋ ಇದೆ. ಪಕ್ಷಗಳು ಬೇರೆ ಇರ್ಬೋದು. ಬಟ್ ಪ್ರಿಯಾಂಕಾ ಖರ್ಗೆ ಅವರು 10 ಬಸ್ ಹಿಡಿದಕ್ಕೆ ಭಾಳ ಕಷ್ಟ ಆಗ್ತದೆ ಮುಂದೆ. ವಿಜಯೇಂದ್ರ ಬದಲಾವಣೆ ಹೋರಾಟ ನೋಡಿರಿ, ಅದು ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಅಲ್ಲ. ನಮ್ಮ ವಿಷಯ ಎಲ್ಲ ಹೈಕಮಾಂಡ್ ವಿಷಯದ. ಹೈಕಮಾಂಡ್ ಏನು ಇರ್ತದೆ ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ. ಎಸ್. शेतकऱ्यांच्या ऊसाच्या दराच्या मागणीबाबत ते म्हणाले की मी शेतकऱ्यांच्या आंदोलनाच्या पाठीशी आहे. शेतकऱ्यांना न्याय मिळायला हवा. सरकारने शक्य तितक्या लवकर ऊसाचा हमीभाव जाहीर करावा अशी मागणी त्यांनी केली. विनोद कोलकार, KMM मराठी, बेळगाव.